ಏನು ಕನಸು ಗುರಿನಾ? ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ನಮ್ಮಪ್ಪ ತೀರ್ಕೊಂಡಾಗ ನನಗೆ ಅರ್ಥ ಆಗಿದ್ದ ಸತ್ಯ ಒಂದೇ, ಇರೋದ್ರಲ್ಲೇ ನೆಮ್ಮದಿ ಕಂಡ್ಕೊಂಡ್ರೇನೆ ನಾವು ಸುಖವಾಗಿರೋದು. ಇಲ್ಲ ಅಂದರೆ ಇನ್ನೂ ಬೇಕು ಮತ್ತೂ ಬೇಕು ಅಂತ ಅಂದ್ಕೊಂಡು ಹೋದರೆ ನಿರಾಸೆನೇ ಜಾಸ್ತಿ. ಮಿಥಿಲ ಥರ ಅಂದರೆ ಮಿಸ್ ಮೂಗುತಿ ಬಗ್ಗೆ ನಿಂಗೆ ಏನು ಗೊತ್ತು? ತೀರಾ ಗೊತ್ತಿಲ್ಲ ಕಣ. ಆದರೆ ಕೆಲ್ಸಕ್ಕೆ ತಡ ಆಗತ್ತೆ ಅಂತ ಓಡೋದು ನೋಡಿದ್ರೆ ಅವಳಿಗೆ ಕೆಲ್ಸದ ಮೇಲೆ ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗುತ್ತೆ. ಶ್ರದ್ಧೆ ಇದೆ, ಹೌದು. ಏನೇ ಕೆಲಸ ಮಾಡಿದ್ರು ಮನಸ್ಸಿಟ್ಟು ಶಿಸ್ತಿಂದ ಕೆಲಸ ಮಾಡಬೇಕು ಅಂತ ಅಪ್ಪ ಯಾವಾಗಲೂ ಹೇಳ್ತಿದ್ರು. ಅವಳು ಎಲ್ಲಿ ಕೆಲಸ ಮಾಡ್ತಾಳೆ, ಏನು ಓದಿದ್ದಾಳೆ ಅಂತೆಲ್ಲ ಗೊತ್ತಾ? ದಿನ ಪೋಸ್ಟ್ ಆಫೀಸ್ಗೆ ಲೇಟ್ ಆಗುತ್ತೆ ಅಂತ ಓಡ್ತಿರ್ತಾಳೆ. ಮೋಸ್ಟ್ಲಿ ಪೋಸ್ಟ್ ಆಫೀಸಲ್ಲೇ ಕೆಲಸ ಮಾಡ್ತಿರ್ಬೇಕು. ಸೇವಿಂಗ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಿದ್ಲು. ಆಗಿದ್ಮೇಲೆ ಮಿನಿಮಮ್ BCom ಅಂತೂ ಮಾಡಿರ್ತಾಳೆ. ಓದಿರೋದು 10ನೇ ಕ್ಲಾಸ್ ಅಣ್ಣ. ಪೋಸ್ಟ್ ಆಫೀಸ್ ಬಿಟ್ಟು ಬೇರೆ ಕಡೆ ದುಡ್ಡು ಹೂಡಿಕೆ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ. ದಿನದ ಖರ್ಚಲ್ಲೇ ಅಷ್ಟೋ ಇಷ್ಟೋ ಉಳಿತಾಯ ಮಾಡಿ ಕಟ್ತಾ ಇರ್ತೀನಿ, ಅದು ಸಾಕಾಗುತ್ತೆ. ಅಷ್ಟು ಸಾಕಾಗಲ್ಲ ವಿರಾಜ್, ಬರೀ BCom ನಿಮ್ಮ ಮನೆಗೆ ಆಗುತ್ತಾ? ಹೇಗಿದ್ರು BCom ಮಾಡಿದಾಳೆ, MBA ಮಾಡಿಸಿದ್ರೆ ಆಯ್ತು. ಅಮ್ಮಮ್ಮ ಪಕ್ಕ ಓಕೆ ಅಂತಾರೆ. ನಾನು ಒಪ್ಪಲ್ಲಮ್ಮಲ್ಲಿ. ಚೂರು ಪಾರು ದುಡ್ಡಲ್ಲಿ ನೆಮ್ಮದಿಗಿರಕ್ಕಾಗುತ್ತಾ? ಇನ್ನೂ ದೊಡ್ಡ ಕೆಲಸ ಮಾಡಬೇಕು ಅಂತ ಅನ್ಸಲ್ವಾ ನಿನ್ಗೆ? ಅಣ್ಣ, ಇರೋದ್ರಲ್ಲಿ ನೆಮ್ಮದಿ ಹುಡ್ಕೊಂಡ್ರೆ ತಾನೆ ಖುಷಿಯಾಗಿರಕ್ಕಾಗೋದು. ಹೌದು, ಇದನ್ನೆಲ್ಲ ಯಾಕೆ ನನ್ನ ಹತ್ರ ಕೇಳ್ತಾ ಇದೆಯಾ? ನೀನು ಬಂದು ಸ್ವಲ್ಪ ದಿನಕ್ಕೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಎಲ್ಲ ತಿಳ್ಕೊಂಡು ಅಡುಗೆ ಮನೆನ ಒಬ್ಳೇ ನಿಭಾಯಿಸ್ತಾ ಇದೆಯಾ? ಸಾಧ್ಯದಕ್ಕೆ ಆ ರೇವತಿ ಮೇಡಮ್ಗೂ ಊಟ ಕೊಟ್ಟು ಬಂದಿದ್ಯಾ? ಎಲ್ಲ ನೀನು ಒಬ್ಳೇ ಮ್ಯಾನೇಜ್ ಮಾಡ್ಬೋದು ಅನ್ಕೊಂಡು ನನ್ನ ಕೆಲಸನ ನೀನು ಕೊಟ್ಬಿಟ್ರೆ? ಎಲ್ಲ ನಿನ್ ಭ್ರಮೆ. ಅಡ್ಗೆ ಕೆಲಸ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಣ್ಣ. ಹೊಟ್ಟೆ ಮನ್ಸಿನ ಆರೋಗ್ಯ ಹೇಳುತ್ತೆ. ನಾವು ಮಾಡೋ ಅಡ್ಗೆ ಚೆನ್ನಾಗಿದ್ರೆ ಮನ್ಸು ಖುಷಿಯಾಗಿರುತ್ತೆ. ಎಲ್ಲಾರನ್ನೂ ಖುಷಿ ಪಡಿಸೋ ಕೆಲಸ ಇದು. ನಾನ್ ಬಿಟ್ಬಿಡ್ತೀನಾ? ಅದ್ರಲ್ಲೂ ನಿನ್ ಕೆಲ್ಸಕ್ಕೆ ನಾನ್ ಕೈ ಹಾಕಲ್ಲ. ಹಾಕಲ್ಲ? ಮಲ್ಲಿ, ನೀನು ದೇವರು ಕೊಟ್ಟ ತಂಗಿ. ನಮ್ಮಮ್ಮನೂ ನಾನು ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ. ಮಲ್ಲಿ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಅಡುಗೆನ ಹೊರಗಡೆಯಿಂದ ತರಿಸ್ತಾ ಇದ್ದೀವಿ. ನೀನು ಪೂರ್ಣಾಹುತಿ ಸಮಯಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗು. ಹ್ಞೂ ಮಲ್ಲಿ, ಅವತ್ತು ಒಳ್ಳೊಳ್ಳೆ ಐಟಮ್ಸ್ ಹಾಕ್ತಾರೆ. ನೀನು ಪೂಜೆ ಹಿಂದಿನ ದಿನದಿಂದನೇ ಉಪವಾಸ ಇದ್ಬಿಡು ನಂತರ. ಮೇಡಮ್, ಮಡಿಯಲ್ಲೇ ಅಡುಗೆ ಮಾಡ್ಬೇಕಲ್ವಾ? ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹೌದು ಮಲ್ಲಿ, ಮಡಿನಲ್ಲೇ ಅಡುಗೆ ಮಾಡಬೇಕು. ಮೊದಲೆಲ್ಲ ನಾನೇ ಮಾಡ್ತಾ ಇದ್ದೆ, ಆದರೆ ಈಗ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಯಾರೇ ಮಾಡಲಿ ಒಳ್ಳೆ ಮನಸ್ಸಿಂದ ಮಾಡಿರ್ತಾರೆ ಅಂದ್ಕೊಂಡು ತರಿಸ್ತೀವಿ ಅಷ್ಟೇ. ಹೂಮಲ್ಲಿ ಎಲ್ಲ ಮಾಡಿರ್ತಾರೆ, ಗಾಳಿ ತಂದು ಮನೆ ಬಾಗ್ಲಿಗೆ ಕೊಟ್ಟೋಗ್ತಾರೆ. ಪೂಜೆ ನಮ್ದು, ಅಡುಗೆ ಅವ್ರದು, ಇಲ್ಲ ಅಡುಗೆ ಅವ್ರದು, ಪೂಜೆ ನಮ್ದು. ನಾಗು, ಮೇಡಮ್, ಅದೆಲ್ಲ ಸರಿ ಹೋಗುತ್ತಾ? ನಿಮ್ಗೆ ನಾನ್ ಮಾಡೋ ಅಡುಗೆ ಆಗುತ್ತೆ ಅನ್ನೋದಾದ್ರೆ ನಾನೇ ಮಾಡ್ಲಾ? ನೀನು ಮಾಡೋ ಅಡುಗೆ ಚೆನ್ನಾಗೇ ಇರುತ್ತೆ. ನಮ್ಮನೇಲಿ ನಿನ್ನ ಅಡುಗೆ ಇಷ್ಟಪಡ್ದಿರೋರು ಯಾರಿದ್ದಾರೆ ಹೇಳು? ಆದರೆ ಜನ ತುಂಬ ಬರ್ತಾರೆ, ಐಟಮ್ಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಇನ್ನೊಬ್ಬಳಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನಿದ್ದೀನಲ್ಲ ಮೇಡಮ್, ಈ ನಾಗು ಕೈ ಜೋಡಿಸಿದ್ರೆ ಅದೆಂಥ ಕೆಲಸನೂ ಈಸಿ ಆಗ್ಬಿಡುತ್ತೆ. ರಾಮಾಯಣದಲ್ಲಿ ಸೇತುವೆ ಕಟ್ಟಕ್ಕೆ ಸಹಾಯ ಮಾಡಿದೆ, ಮಹಾಭಾರತದಲ್ಲಿ ಯುದ್ಧ ಮಾಡಿ ಯುದ್ಧನೇ ಗೆಲ್ಲಿಸ್ತೆ. ಮಲ್ಲಿ, ನೀನು ಅದೃಷ್ಟವಂತೆ ಬಿಡು. ನಾಗು, ಪೂಜೆ ದಿನ ನಿಂಗೆ ತುಂಬ ಕೆಲಸ ಇರುತ್ತೆ. ಬಂದವ್ರನ್ನ ವಿಚಾರಿಸೋದು, ಅಡುಗೆಗೆ ರೆಡಿ ಮಾಡಿಸೋದು, ಇದನ್ನೆಲ್ಲ ಯಾರು ನೋಡ್ಕೋತಾರೆ? ನೀನಲ್ಲಿ ಇರಬೇಕಾಗತ್ತೆ. ಮಲ್ಲಿ, ನಿನ್ನ ಸಹಾಯಕ್ಕೆ ಇನ್ನೊಂದಿಬ್ಬರನ್ನ ಕರೆಸ್ತೀನಿ, ಸಾಕಾ? ಪರವಾಗಿಲ್ಲ ಮೇಡಮ್, 100-200 ಜನಕ್ಕೆ ಅಡುಗೆ ಮಾಡಿ ನಂಗೆ ಅಭ್ಯಾಸ ಇದೆ. ನನಗೇನು ತೊಂದರೆ ಇಲ್ಲ. ಮಡಿಯಲ್ಲಿ ಅಡುಗೆ ಮಾಡ್ಕೊಡ್ತೀನಿ.